ನಿಮಗೆ ಈಗ ನೀವು ಆವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಇನ್ನೊಂದು ಆಡಿಯೋ ಅಂತ ಹೇಳಿದ್ರಿ, ಅದರಲ್ಲಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸಚಿವರ ಹೆಸರು ಹೇಳಿರುವ ಆಡಿಯೋ ಇದೆಯಾ? 100% ಇದೆ. ನೇಮ್ ಇದೆಯಾ? ಮೊನ್ನೆ ಬಂದ್ ಡಿಬೇಟ್ ಅಲ್ಲೂ ಸಚಿವರದ್ದೇ ಕನ್ಫರ್ಮ್, ಸಚಿವರ ಪುತ್ರರದ್ದೇ ಕನ್ಫರ್ಮ್ ಮಗಂದಾಗಿಲ್ಲ, ಅದು ಬೇರೆ. ಅದಾದ್ಮೇಲೆ ನೋಡಿ ಮೇಡಮ್, ಯಾವುದೋ ಒಂದು ಇನ್ಸಿಡೆಂಟ್ ಆಯ್ತು, ಅದನ್ನ ನಾನು ಇಲ್ಲಿ ರಿವೀಲ್ ಮಾಡ್ತಾ ಇದೀನಿ. ಒಂದು ಚೆನ್ನೈ ಅವ್ರು ಹೇಳೋದಲ್ಲ, 2.25 ಕೋಟಿ ಡೈರೆಕ್ಟ್ ಆಗಿ ತಗೊಂಡಿದ್ದಾರೆ. ಅವ್ರು ಎಷ್ಟು ಕೇಳಿದ್ರು ಅಷ್ಟು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಾದ್ಮೇಲೆ ಅವರು ನಾನು ಲೋಕಾಯುಕ್ತ ಇದ್ದಾಗಲೇ ಅಲ್ಲಿ ಇನ್ನೊಂದು ಅವ್ರು ಬ್ರಿವರಿ ಕೊಟ್ಟಿದ್ದಾರೆ. ಆ ಲ್ಯಾಂಡ್ ಓನರ್ ನನಗೆ ಪರಿಚಯ. ಅವ್ರು ಫೋನ್ ಮಾಡಿ ನೋಡಿ, ಈ ತರ ಮಾಡಿದ್ದಾರೆ ನಮ್ಮ ಕ್ಲೈಂಟ್ಗೆ, 2.25 ಕೋಟಿ ಕೊಟ್ಟರು, ಇನ್ನೂ 50 ಅವ್ರ ಮಗನ್ ಬಿಟ್ಟಿದ್ದಾರೆ, ಈಗ ಇನ್ನು 50 ಲಕ್ಷ ಕೊಟ್ಟರೆ ಕ್ಲಿಯರ್ ಮಾಡಿಸೋದು ಅಂತ. ಮಿನಿಸ್ಟರ್ ಹತ್ರ ಯಾಕೆ ನೀವು ಹೋದ್ರು? ಮಿನಿಸ್ಟರ್ ಏನ್ ಫೈಲ್ ಕ್ಲಿಯರ್ ಮಾಡ್ತಾರೆ ಅಂತ ಕೇಳಿದ್ರೆ, ಗೊತ್ತಿಲ್ಲ, ಯಾರೋ ಬ್ರೋಕರ್ ತಗೊಂಡು ಹೋಗ್ಬಿಟ್ಟಿದ್ದಾರೆ, ನಾನು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಇದೆಲ್ಲ ಗೊತ್ತಿದ್ದಾಗ ನಾನು ಲೋಕಾಯುಕ್ತದಿಂದನೇ ಮಾತಾಡಿದ್ದೀನಿ, ಅದು ಇದೆ, ವಿಡಿಯೋ ಇದೆ, ಅವ್ರ ಹೆಸರು ಹೇಳಿದ್ರೆ ಅದು ಬಿಡ್ತೀವಿ. ಇನ್ನು ಹಂಗೆ ಇರ್ತಾ ಇಲ್ಲ. ಈಗ ಗವರ್ನರ್ಗೂ ಹಾಕಿದಾಗ ಎಲ್ಲಾನು ಸಿಡಿ ಇದು ಮಾಡಿ ಕೊಡ್ತೀನಿ ಇದರಲ್ಲಿ. ಅವಾಗ ಕೇಳಿದಾಗ ಇವು ಯಾವಾಗ ಅವರು ಚೆನ್ನೈಯವರು ಅವ್ರು ಯಾವಾಗ ಗೊತ್ತಾಯ್ತು, ಅವರು ಹೋಗಿ ನನ್ನ ಹತ್ರ ಕರ್ಕೊಂಬರಕ್ ಕೇಳಿದೆ, ಅವ್ರಿಗೆ ಬರಕ್ ಕೇಳಿದೆ. ನಾನು ಅದೇನಿದೆಯೋ ಅದು ವಸೂಲಿ ಮಾಡ್ಕೊಡ್ತೀವಿ ಬಾಪ ಅಂತ. ಅವ್ರು ಎಷ್ಟು ಹುಷಾರು ಅಂತಂದ್ರೆ, ಅವ್ರು ನನ್ನ ಹೆಸರು ಹೇಳಿ ಒಂದೇ ದಿವಸಕ್ಕೆ ಲೈಸೆನ್ಸ್ ತಗೊಂಡು ಹೋಗಿದ್ದಾರೆ. ಕರಪ್ಷನ್ಗೆ ಸಹಕಾರ ಮಾಡೋ ಜನ ಕೂಡ ಇರೋದ್ರಿಂದ 4 ಜನ ಹೋರಾಟ ಮಾಡ್ತಾರೆ. ನನ್ನ ಹೆಸರು ನನಗೆ ಬಂದಿದೆ ಅಂತೇಳಿ ಒಂದೇ ದಿವಸಕ್ಕೆ ಲೈಸೆನ್ಸ್ ತಗೊಂಡು ನೆಕ್ಸ್ಟ್ ವೀಕ್ ಕೇಳಿ ಮೇಡಮ್, ಇನ್ನೊಂದಿದೆ ಫರ್ದರ್ ಇದು. ನೆಕ್ಸ್ಟ್ ವೀಕ್ ಅವ್ರದ್ದು ಬ್ರಿವರಿ ಓಪನ್. ನಾನು ಕನ್ಸರ್ನ್ಡ್ ಒಬ್ರು ಅಲ್ಲಿ ಡಿಸಿ ಇದ್ದಾರೆ, ಕ್ರಿಶ್ಚಿಯನ್ ಅವ್ರಿಗೆ ಫೋನ್ ಮಾಡಿದ್ರೆ, ಅಲ್ಲಿ ಯಾವ್ದಾದ್ರು ನೀವು ಲೈಸೆನ್ಸ್ ಕೊಟ್ಟಿದ್ರೆ ನಾನು ಬ್ರಿವರಿ ಕೊಟ್ಟೇ ಇಲ್ಲ ಅಂತಾರೆ. ಈಗ ನೆಕ್ಸ್ಟ್ ವೀಕ್ ಓಪನ್. ನಾನು ಅಲ್ಲಿ RTI ಹಾಕಿ ತಗೊಳ್ತಾ ಇದ್ದೀನಿ. ಈಗ ನಾನು ಮಾತಾಡಾದ್ಮೇಲೆ ಸಮೀವುಲ್ಲಾ ಸರ್, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ, ಭ್ರಷ್ಟಾಚಾರ ಅನ್ನೋದು ಇಟ್ಸ್ ವೆರಿ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಸರ್ಕಾರವಾಗಿ ಏನ್ ಮಾಡಬಹುದಿತ್ತು ಸರ್? ನನ್ ದೊಡ್ಡ ಪ್ರಶ್ನೆ ಅದೇನೆ. ಆಯ್ತು, ಯಾವುದೇ ಪಕ್ಷದವರಾದ್ರೂ ಕೂಡ ಅವ್ರ ಮಂತ್ರಿಯನ್ನೋ ಶಾಸಕರನ್ನೋ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಾದ ಪ್ರಯತ್ನ ಮಾಡ್ತಾರೆ, ಇದ್ದಾರೆ, ಹಿಂದೆ ಮುಂದೆನೂ ಮಾಡ್ತಾರೆ. ಬಟ್ ಇಷ್ಟು ಓಪನ್ ಆಗಿ ಅಲಿಗೇಷನ್ ಬರ್ತಿರುವಾಗ ಓಪನ್ ಆಗಿ ಪ್ರೊಟೆಕ್ಟ್ ಮಾಡಬಾರ್ದು. ಸಿದ್ದರಾಮಯ್ಯ ಅದೇ ಈಗ ಅಂತದ್ ಬಂದ್ರೆ ಹಣ ಎಲ್ಲೋಯ್ತು? ಯಾರು ಕಲೆಕ್ಷನ್ ಮಾಡಿದವರು? ಹಣ ಎಲ್ಲಿ ಡಿಸ್ಪರ್ಸ್ ಆಯ್ತು? ಏನ್ ಸಚಿವರು ಒಬ್ಬರೇ ಇದಾರ, ಅಥವಾ ಸಚಿವರ ಯಾರ್ದಾರ ಅಣತಿಯ ಮೇಲೆ ಕಲೆಕ್ಷನ್ ಮಾಡ್ತಿದಾರ? ಈ ಪ್ರಶ್ನೆ ಬಂದೇ ಬರುತ್ತೆ. ಯಾರಾದ್ರೂ ಅಣತಿ ಇತ್ತ? ಮತ್ತೆ ಆ ಕಲೆಕ್ಷನ್ ಮಾಡಿದ ಹಣ ಈಗ ಒಂದು ಸಿಸ್ಟಮ್ ಅಲ್ಲಿ 6,000 ಕೋಟಿ ರೂಪಾಯಿ ಅಂತ ಒಂದು ವೇಳೆ ಇದೇನು ಚರ್ಚೆ ಆಗ್ತಿದೆ ಹೌಸ್ ಅಲ್ಲಿ 6,000 ಕೋಟಿನೋ 3,000 ಕೋಟಿನೋ ಒಂದು ವೇಳೆ ಅಷ್ಟು ಅಮೌಂಟ್ ಕಲೆಕ್ಟ್ ಆಗಿದ್ರೆ ಅಷ್ಟು ಅಮೌಂಟ್ ತಿಮ್ಮಾಪುರ ಒಬ್ಬರೇ ಇಟ್ಕೊಳಕ್ ಆಗ್ತದ ಒಂದು ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ? ಸರ್, ಯತೀಂದ್ರ ಸಿದ್ದರಾಮಯ್ಯ ಕೊಡ್ಬೇಕು ಸರ್. ಯತೀಂದ್ರ ಸಿದ್ದರಾಮಯ್ಯವ್ರದ್ದು ಕೈವಾಡ ಇದೆ. ಇಲಾಖೆಯಲ್ಲಿ ಅತಿ ಹೆಚ್ಚು ನನಗೆ ನೀವೇನ್ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ, ನಿಮ್ಮ ಅಭಿಪ್ರಾಯ ಹೇಳ್ಬೋದು ನೀವು. ಯತೀಂದ್ರ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಇದೆ. ಮಾತ್ರ ಅಲ್ಲ, ಇಲ್ಲ ಲಕ್ಷ್ಮೀನಾರಾಯಣ ಸರ್ ನೀವೇ ಹೇಳಿ, ಪ್ರದೀಪ್ ಅವ್ರು ಮಾತ್ರ ಅಲ್ಲ, HT ಮಂಜು ಅವ್ರ ಶಾಸಕರು ಕಳೆದ ಬಾರಿ ಡಿಬೇಟ್ ಜಾಯಿನ್ ಆಗಿದ್ದಾಗ ಕೂಡ ಅದನ್ನೇ ಹೇಳ್ತಾ ಇದ್ರು. ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇರೋದು ಮುಖ್ಯಮಂತ್ರಿ ಮಗ ಕೂಡ. ಅಲಿಗೇಷನ್ ಸರ್, ಕೇಳಿ, ಯಾರು ಅಲ್ಲ, ನಮ್ಮ KPCCಗೆ ಜನರಲ್ ಸೆಕ್ರೆಟರಿ ಒಬ್ರು, ಅವ್ರ ಹೆಸರು ಹೇಳೋದು ಬೇಡ, ನಮ್ಮ ಸ್ನೇಹಿತರೆ, ಅವರು ಯಾವ್ದೋ ಕೆಲಸಕ್ಕೆ ತಿಮ್ಮಾಪುರ ಚೇಂಬರ್ ಹೋದಾಗ, ಆಂಟಿ ಚೇಂಬರ್ ಕರ್ಕೊಂಡೋಗಿ ಅವ್ರ ಯಾರು ಕೆಲ್ಸಕ್ಕೆ ಹೋದಾಗ, ನಮ್ದು ಏನು ಬಿಟ್ಟಿಲ್ಲ ನೋಡ್ರೆ, ನನಗೆ ಬರೀ ಒಂದು ಡಿಸ್ಟಿಕ್, ನಮ್ ಡಿಸ್ಟಿಕ್ ಪಕ್ಕದ ಡಿಸ್ಟಿಕ್ 2 ಡಿಸ್ಟಿಕ್ ಬಿಟ್ಟಿದಂತೆ, ಮಿಕ್ಕಿದ್ದೆಲ್ಲ ಇವರೇ ಹ್ಯಾಂಡಲ್ ಮಾಡ್ತಾರೆ ಅಂತ ಓಪನ್ ಆಗಿ ಸುಮಾರು ಕೇಸ್ಗಳನ್ನ ನನಗೆ ನಾಲೆಡ್ಜ್ ಇದೆ. ಇದು ಡೌಟೇ ಬೇಡ. ಈ ಇಲಾಖೆನೆಲ್ಲ ಅನಧಿಕೃತವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಮಂತ್ರಿಗಳೇ ಹೇಳ್ಕೊಂಡಿದ್ದಾರೆ ಸರ್, ಅದು ನಮ್ಮ ಸ್ನೇಹಿತರು ಹೇಳಿದ್ದು. ನಾವೆಲ್ಲರೂ ರಿವೀಲ್ ಮಾಡಕ್ಕಾಗಲ್ಲ, ಪಾಪ ಅವರೆಲ್ಲ. ಈಗ ಬಿಡಿ, ಈಗ ಬೇರೆ ಯಾರೋ ಹೇಳಿದ್ರೆ, ಇದು ನಾನು ಒಬ್ಬ ಕಾಂಗ್ರೆಸ್ ಮ್ಯಾನ್, ನಾನೇನು ಎಲ್ಲೋ ಇದರಿಂದ ಬಂದಿಲ್ಲ, ನಾನು ಕೌನ್ಸಿಲರ್ ಆಗಿದ್ದನು, ಸಿಸ್ಟಮ್ ಎಲ್ಲ ಗೊತ್ತಿದೆ. ಬೇರೆ ಯಾರಾದ್ರೂ ಆಗಿದ್ರು ಅವ್ರೇನೋ ಮಾಡಿಸ್ಬಿಟ್ಟು ಇವ್ರೇನೋ ಮಾಡಿಸ್ಬಿಟ್ರು ಅಂತ ಇದ್ರು. ಈಗ ನಾನು 30-40 ಸ್ಟೂಡೆಂಟ್ ಲೀಡರ್ ಇಂದ ದುಡ್ಕೊಂಡ್ಬಂದು ಎಲ್ಲ ಮಾಡಿ, ಈಗ ಇದ್ರಲ್ಲೇ ನಮಗೂ ನೋವಾಗುತ್ತೆ. ನಾವೆಲ್ಲ 35-40 ವರ್ಷದಾಗೆಲ್ಲ ಕಾಂಗ್ರೆಸ್ ಎಲ್ಲ ಗೊತ್ತಿದೆ. ಇವ್ರು ಕೇಳಿ, ಇವರು ಫಸ್ಟ್ ಟೈಮ್ ಪ್ಯಾನಲ್ ಅಲ್ಲಿ ಕುಂಡಿಸಿದ್ರು ನನಗೆ. ಯಾರು ಆರ್ ಅಶೋಕ್ ಅವ್ರ ಮಂತ್ರಿ, ಚಂದ್ರಶೇಖರ್ ಹನುಮಂತ್ ನಗರ ಕೌನ್ಸಿಲರ್, ನಾನು CMC ಕೌನ್ಸಿಲರ್.
ಮರ್ಜ್ ಮಾಡ್ದ ನಮ್ಮೆಲ್ಲರಿಂದ ನಿಮ್ಮ ಮಾತಿಗೆ ತೂಕ ಇದೆ. ಅಲ್ಲ ಹೌದು ತೂಕ ಇದೆ, ಇರೋದು ಕಾಂಗ್ರೆಸ್ ಹೇಳ್ತಾ ಇದೆ, ರೋಸ್ ವಕ್ತಾರರು ಹೋಗಿದೆ, ಕೂಡ ಕಾಂಗ್ರೆಸ್ ಜನ ಕುತ್ಕೊಂಡು ಮನೆ ಆರೋಪ ನುಗ್ಗಿ ಹೊಡಿತಾರೆ, ಆ ಲೆವೆಲ್ ಬಂದಿದೆ. ಅದನ್ನೇ ನಾವು ಪದೇ ಪದೇ ಹೇಳ್ತಿದ್ದೀನಿ. ಶ್ರೀಲಂಕಲ್ಲಿ ಬಾಂಗ್ಲಾದೇಶ ಏನಿತ್ತು ಅದು ರಿಪೀಟ್ ಆಗುತ್ತೆ. ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು, ನಮ್ದೊಂದು ಕೇಸಲ್ಲಿ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇರೋದು. ಒಂದೊಂದು ಕೇಸ್ ಹೇಳ್ಬಿಡ್ತೀನಿ. ಚನ್ನಪಟ್ಟಣದಲ್ಲಿದು ಒಂದು ಶಿಫ್ಟಿಂಗ್ ಇದೆ. ಚನ್ನಪಟ್ಟಣದಿಂದ ಪಕ್ಕದ ಇನ್ನೊಂದು ಹಳ್ಳಿಗೆ, ಚನ್ನಪಟ್ಟಣ ಪಕ್ಕ ಇರ್ತಕ್ಕಂಥ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಶಿಫ್ಟಿಂಗ್ ರಾತ್ರಿ 10 ಲಕ್ಷ ತಗೊಂಡು ಇವನೊಬ್ಬ ರನ್ ಮಾಡ್ತಾ ಇರ್ತಾನೆ. 10 lakhs ತಗೊಂಡು ಶಿಫ್ಟ್ ಮಾಡ್ಬಿಡ್ತಾರೆ. ಅವ್ನು ಲೀಸ್ ತಗೊಂಡಿರ್ತಾನೆ. ಅಲ್ಲ, ಗುರುಸ್ವಾಮಿ ಅವರು ಕೊಟ್ಟರೆ ಕಂಪ್ಲೇಂಟ್ ಅಲ್ಲ ಅದನ್ನೇ ಹೇಳಿರೋದು, ಶಿಫ್ಟಿಂಗ್ 10 ಲಕ್ಷ ತಗೊಳ್ತಾ ಇದಾರೆ ಅಂತ. ಥರ್ಡ್ ಮ್ಯಾನ್ ಇಂದ ಫೋರ್ತ್ ಮ್ಯಾನ್ ಹೋದ್ರೆ 10 ಲಕ್ಷ. ಅವನು ತಿಂಗಳು ಕಟ್ಕೊಂಡು ಪಾಪ ಅವನು ಅಡ್ವಾನ್ಸ್ ಕೊಟ್ಟಿದೆ ಸರ್. ಸಮೀರ್ ಸರ್, ಯು ಬಿಲೀವ್ ಆರ್ ನಾಟ್, 50 ಲಕ್ಷ ಸರ್ ಇಲ್ಲಿ ಬಿಡಿ, ನೀವು ಚನ್ನಪಟ್ಟಣ ರಿಟೈರ್ಮೆಂಟ್ ಅಮೌಂಟ್ ಎಲ್ಲ ತಗೊಂಡು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟು ಮಾಡ್ತಾ ಇರ್ತಾನೆ. ವಿತೌಟ್ ನಾಲೆಡ್ಜ್, ವಿತೌಟ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಚನ್ನಪಟ್ಟಣ ಕೆಲಸ ಈಗ ನಮ್ ಜಾಗದಲ್ಲಿ ನಾನು ಬ್ರಿವೇರಿ ಮಾಡಿದ್ದೆ, ಅಲ್ಲಿ ಬಾರಿ ಇತ್ತು, ಅದು ಪಕ್ಕದಲ್ಲಿ ಇನ್ನೊಂದು ಜಾಗ ಕೊಟ್ಟಿದ್ದು, ಅಲ್ಲೇ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಅದು ನೀವು ಹೇಳ್ತಿರೋದು ಅಲ್ಲಿ ಚನ್ನಪಟ್ಟಣಕ್ಕೆ, ರೂರಲ್ಗೆ. ಇಲ್ಲಿ ಬೆಂಗಳೂರಲ್ಲಿ 20-25 ಚನ್ನಪಟ್ಟ ಅಲ್ವಾ, ಅದು ಕಡಿಮೆ. ಲಕ್ಷ ಕೋಟಿಗಳಿಗೆ ಅಲಕ್ಷ ಆಗೋಗಿದೆ ಅಂತ. ಬಟ್ ಮೋಹನ್ ವಿಶ್ವ ಅವರೇ, ಇದೆಲ್ಲ ಕೂಡ ಷಡ್ಯಂತ್ರ. ಸರ್ಕಾರಕ್ಕೆ ತಿಮ್ಮಾಪುರೆ ಅವರಿಗೆ ಕಪ್ಪು ಮಸಿ ಬಳಿಯೋ ಪ್ರಯತ್ನವನ್ನ ವಿರೋಧ ಪಕ್ಷ ಮಾಡ್ತಾ ಇದೆ. ಯಾವ ಸಾಕ್ಷಿ ಇಲ್ಲ, ಯಾವ ಆಧಾರ ಇಲ್ಲ, ಸುಮ್ಮನೆ ಕೆಸರು ಎರಚ್ತಾ ಇದ್ದಾರೆ. ಹೇಳ್ತಿರೋದು ನಾನಲ್ಲ, ತಿಮ್ಮಾಪುರೆ ಅವರು. ಅಲ್ಲ, ಈಗ ಆಯ್ತು, ಲಕ್ಷ್ಮೀನಾರಾಯಣ ಅವರು ಅವರೇ ನಮ್ಮ ಪಾರ್ಟಿ ಅವರ. ನೆಕ್ಸ್ಟ್ ಗುರುಸ್ವಾಮಿ ವೈನ್ಸೋರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರೇ ನಮ್ಮ ಪಾರ್ಟಿ ಅವರ. ಬಸವರಾಜ ರೆಡ್ಡಿ ನಮ್ಮ ಪಾರ್ಟಿ ಅವರ. BR ಪಾಟೀಲ್ ನಮ್ಮ ಪಾರ್ಟಿ ಅವರ. ರಾಜು ಕಾಗೆ ನಮ್ಮ ಪಾರ್ಟಿ ಅವರ. ದಿನೇಶ್ ಕಲ್ಲಳ್ಳಿ ನಮ್ಮ ಪಾರ್ಟಿ ಅವರ. ರೀ, ಇವರೆಲ್ಲ ಅವ್ರದೇ ಪಾರ್ಟಿ ಅವರು. ಇಲ್ಲ ಅಂತ ಹೇಳಿದ್ರೆ ಟೋಟಲಿ ಥರ್ಡ್ ಪಾರ್ಟಿ ಸಫರರ್ಸ್, ವಿಕ್ಟಿಮ್ಸ್. ಅವ್ರು ಬರ್ದಿರೋ ಪತ್ರ, ಅವ್ರು ಕೊಟ್ಟಿರೋ ಕಂಪ್ಲೇಂಟ್, ನಾವು ಅದನ್ನ ಇಟ್ಕೊಂಡು ಮಾತಾಡ್ತಾ ಇರೋದು. ನಾವೇ ಏನೋ ಹೇಳಿದ್ರೆ ಹೌದಪ್ಪ ರಾಜಕಾರಣ ಅಂತ ಅವ್ರು ಹೇಳ್ಬೋದು, ಷಡ್ಯಂತ್ರ ಅಂತ ಹೇಳ್ಬೋದು. ಇಲ್ಲಿ ಹಾಗಾದ್ರೆ ಮುಖ್ಯಮಂತ್ರಿಗಳು ಯಾಕೆ ಇವ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ತಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ, ಅಥವಾ ತಮ್ಮ ಮಗನ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಯಾಕೆ ಈ ತರ ಓಪನ್ ಆಗಿ ಪ್ರೊಟೆಕ್ಟ್ ಮಾಡ್ಬೇಕು ಅವ್ರನ್ನ? ಇದೊಂಥರ ATM ಆಗ್ಬಿಟ್ಟಿದೆ ಲಿಟ್ರಲಿ. ಇದೊಂಥರ ಈ ಕಾಂಗ್ರೆಸ್ಗೆ ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆಗೆ ಹಣ ಹೊಂದಿಸೋದಕ್ಕೆ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಟಾರ್ಗೆಟ್ ಕೊಟ್ಕೊಂಡು ಕೂತಿದ್ದಾರೆ. ಅದರಲ್ಲಿ ಅಬಕಾರಿನಲ್ಲಂತೂ ನಿಮ್ಗೆ ಗೊತ್ತದು, ಕೈಯಲ್ಲಿ ಇಟ್ಟಿದ್ದೆಲ್ಲ ದುಡ್ಡೇನೇನೆ. ಲಿಟ್ರಲಿ ಸಿಕ್ಕಿದ ಕಡೆ ಎಲ್ಲ ಕೈ ಹಾಕ್ಬಿಟ್ಟು ಈ ತರ ಓಪನ್ ಆಗಿ ನಿಮ್ಗೆ ಅಸೋಸಿಯೇಷನ್ ಅವರು ಪತ್ರ ಬರೀತಾರೆ. ಅಷ್ಟೇ ಯಾಕೆ, ವೈನ್ಸರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗುರುಸ್ವಾಮಿ ಏನ್ ಹೇಳಿದ್ದಾರೆ? ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ ಅಂತ ಹೇಳಿದಾರೆ ತಾನೆ? ಏನ್ ಸುಮ್ನೆ ಹೇಳಿದ್ರ ಅವ್ರಾಗಾದ್ರೆ? ಏನಕ್ಕೆ ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ ಅಂತ ಹೇಳಿದ್ರು? ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಇರೋದಕ್ಕೆ ತಾನೇ ಬರೀತೀನಿ ಅಂತ ಹೇಳಿದ್ದು. ಅದನ್ನು ಬಿಟ್ಬಿಟ್ಟು ಇವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಇವ್ರನ್ನ ರಿಸೈನ್ ಮಾಡಿಸಿ ತನಿಖೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಆರೋಪನೇ ನಿಜ ಆದ್ರೆ ಬೇರೆ ರಾಜ್ಯಗಳ ಚುನಾವಣೆ, ಇನ್ಫ್ಯಾಕ್ಟ್ ಬಿಜೆಪಿಯ ಟ್ವಿಟರ್ ಹ್ಯಾಂಡಲ್ ಬರ್ದಿರೋದು ಕೇರಳ ಹಾಗೆ ಅಸ್ಸಾಂನ ಚುನಾವಣೆಗಳಿಗೆ ಹಣ ಟಾರ್ಗೆಟ್ ಕೊಟ್ಟಿದ್ರು ಅಂತ. ಇದೇ ನಿಜ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಇದು ಗೊತ್ತಿರೋಲ್ವಾ? ಅಲ್ಲ, ನಾನು ಹೇಳೋದು ಅಲ್ಲ, ರಾಹುಲ್ ಒಂಥರ ನೀನ್ ಹೊಡೆದಂಗ್ ಮಾಡೋ, ನಾನು ಹತ್ತಂಗ್ ಮಾಡ್ತೀನಿ ಅಷ್ಟೇ, ಏನೂ ಇಲ್ಲ. ಯಾಕಂತ ಹೇಳಿದ್ರೆ ಸಿಂಪಲ್ ಎಕ್ಸಾಂಪಲ್, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಿಮಗೆ ಅಲ್ಲಾಯ್ತಲ್ಲ ಭ್ರಷ್ಟಾಚಾರ, ಬ್ರಹ್ಮಾಂಡ ಭ್ರಷ್ಟಾಚಾರ, ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು ತನಿಖೆಯಿಂದ. ಎಂಟೈರ್ ಮನಿ ಇಲ್ಲಿಂದ ಶಿಫ್ಟ್ ಆಗಿದೆ ತೆಲಂಗಾಣ ಚುನಾವಣೆಗೋಸ್ಕರ ಅಂತ. ಅಷ್ಟೇ, ಅಂಬಿಕಾಪತಿ ಮನೆಯಲ್ಲಿ ಸಿಕ್ಕಲ್ಲ 41 ಕೋಟಿ ಕ್ಯಾಶ್, ಅವಾಗ್ಲೂ ಅಷ್ಟೇನೆ ಇದೆಲ್ಲ ತೆಲಂಗಾಣ ಚುನಾವಣೆಗೋಸ್ಕರ ಇಟ್ಟಿದೆ ಅಂತಾನೆ ಗೊತ್ತಾಗಿದ್ದು. ಸೊ ಇವ್ರು ಚುನಾವಣೆ ಮೇಲೆ ಚುನಾವಣೆಗೆ ಕರ್ನಾಟಕನ ATM ಮಾಡ್ಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಜನಗಳ ತೆರಿಗೆ ಹಣನ ಲೂಟಿ ಮಾಡಿ ತೆಗೆದು ಒಂದೊಂದು ಚುನಾವಣೆ ಅದನ್ನು ತಾಗಿಸ್ತಾ ಇರೋದಷ್ಟೇ ಅವರಿಗೆ. ಅದು ಬಿಟ್ಟು ಇನ್ನೇನು ಇಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಟಾರ್ಗೆಟ್ ಅಂದ್ರೆ ಕಾಂಪಿಟೇಷನ್ ಮೇಲೆ, ನಾನ್ ಜಾಸ್ತಿ ಕೊಡ್ತೀನ, ನೀನ್ ಜಾಸ್ತಿ ಕೊಡ್ತೀನ. ಯಾಕಂದ್ರೆ ಯಾರು ಜಾಸ್ತಿ ಕೊಡ್ತಾರೋ ಅವ್ರ ಕುರ್ಚಿ ಉಳಿಯುತ್ತೆ. ಸಿದ್ದರಾಮಯ್ಯನವ್ರು ಉಳಿಸ್ಕೋಬೇಕು, DK ಶಿವಕುಮಾರ್ ಗಳಿಸ್ಕೋಬೇಕು. ಸೊ ದಿಸ್ ಇಸ್ ವೆರಿ ಕ್ಲಿಯರ್, ಇದು ಕ್ರಿಸ್ಟಲ್ ಕ್ಲಿಯರ್. ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ ರೀ. BR ಪಾಟೀಲ್ 18 ಜನ MLA ಶಾಸಕರ ಸೈನ್ ಇರುವಂತ ಪತ್ರ ಬರೆದಿದ್ರಲ್ಲ. ಸ್ವತಃ ತಮ್ಮ ಕ್ಷೇತ್ರಕ್ಕೆ, ತಮ್ಮ ಇಲಾಖೆಯಲ್ಲಿ ದುಡ್ಡು ತರಿಸ್ಕೋಬೇಕು ಅಂತ ಹೇಳಿದ್ರೆ ಆ ಮಂತ್ರಿಗಳನ್ನ ಕಮಿಷನ್ ಕೇಳ್ತಾ ಇದ್ದಾರೆ ಬ್ರೋಕರ್ಗಳ ಮುಖಾಂತರ ಅಂತ BR ಪಾಟೀಲ್ ಅವ್ರದೇ ಶಾಸಕರು ಬರೆದಿದ್ರು. ನಾನ್ ಹೇಳ್ತಿರೋದಲ್ಲ ಇದು. ಆಮೇಲೆ ಗವಿಯಪ್ಪ, ರಾಜು ಕಾಗೆ ಅವ್ರುಗಳು ಹೇಳಿದ್ರು. ತಿರ್ಗಾಕೆ ಮನಿ ಫಾರ್ ಮನೆ ಅಂತ ಹೇಳ್ಬಿಟ್ಟು ಯಾವ್ದು ಹೌಸಿಂಗ್ ಬೋರ್ಡ್ ನಲ್ಲಿ ಯಾರು ಹೇಳಿದ್ದು? ಇದೇ BR ಪಾಟೀಲ್ರು. ಅದೊಂದು ಆಡಿಯೋ ವೈರಲ್ ಆಗಿತ್ತು. ಆ ಬಡವರು ಕೊಡುವಂತ ಒಂದೊಂದು ಮನೆಯಲ್ಲಿ 40,000-50,000 ತಗೊಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಭ್ರಷ್ಟಾಚಾರ. ಕರ್ನಾಟಕ ATM ಮಾಡ್ಕೊಂಡು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ದುಡ್ಡು ತೆಗಿ, ಎತ್ಕೊಂಡೋಗಿ ಬೇರೆ ಚುನಾವಣೆಗೆ ಬಳಸು ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡ್ತಿಲ್ಲ ಕಾಂಗ್ರೆಸ್. ಪ್ರತಿಪಕ್ಷಗಳು ಇದನ್ನ ಆ ಮುಖ್ಯವಾಗಿ ಪ್ರಶ್ನೆಗೆ ಬರ್ತೀನಿ ಸರ್. ಡೋಂಟ್ ಸ್ಪಾಯ್ಲ್ ಮೈ ಪ್ರಶ್ನೆ. ಅದಕ್ಕೆ ಮುಂಚೆ ನಾನು ಪ್ರದೀಪ್ ಅವ್ರಿಗೆ ಪ್ರಶ್ನೆ ಕೇಳ್ಕೊಂಡು ಬರ್ತೀನಿ.